ಟಿ ನಾರಾಯಣಪ್ಪ ಅಂತ ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆಯಿಂದ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘರ್ಷ ಸಮಿತಿ ಒಟ್ಟುಗೂಡಿಸಿ ಮಾನವೀಯ ಸಮಾಜವನ್ನು ಸ್ಥಾಪನೆ ಮಾಡಬೇಕಂತ ಹುಟ್ಟಿದಂತ ಸಂಘಟನೆ ಇದು. ಏನಿವತ್ತು ನೀವು 3ನೇ ತಾರೀಕು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಖಂಡಿತವಾಗ್ಲೂ ನಾವು ಎಲ್ಲ ದಲಿತ ಚಳವಳಿಗಳು ಮಾನವ ಪರ ಇರೋ ಎಲ್ಲ ಮನುಷ್ಯಗಳು ಕೂಡ ನಾವು ಅದನ್ನು ಬೆಂಬಲಿಸ್ತೀವಿ. ಅದನ್ನ ನಾವು ಏನು ಇವಾಗ ಕೇಂದ್ರ ಸರ್ಕಾರ ಕಾನೂನು ತಂದಿದೆಯೋ ಅದನ್ನು ಮನಸ್ಪೂರ್ವಕವಾಗಿ ನಾವು ವಿರೋಧ ಮಾಡ್ತೀವಿ. ಬಂಧುಗಳೇ, ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ದಲಿತ ಸಂಘರ್ಷ ಸಮಿತಿ ತಾಯಿ ಬೇರು ಇದೆಲ್ಲ ಕೂಡ ನಾವು ಅವತ್ತು ಭಿನ್ನಾಗಿರ್ತೀವಿ. ನಾವು ಈ ಮನುವಾದಿಗಳ ವಿರುದ್ಧ ಬ್ರಾಹ್ಮಣಶಾಹಿ ವಿರುದ್ಧ ನಾವು ನಿಲ್ಲುತ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭಾರತ್. ಇವತ್ತು ಸಭೆ ಸೇರಿದ್ದು ವಕ್ಫ್ ಕಾಯ್ದೆಗೆ ತಂದಿರುವ ತಿದ್ದುಪಡಿಗಳನ್ನ ವಿರೋಧಿಸೋದಕ್ಕೆ. ಆದ್ರೆ ಮೂಲ ಇದು ಒಳಗಡೆ ಇರೋದು ಇನ್ನೊಂದು ಬಹಳ ಮಹತ್ವದ ಅಂಶ ಇದೆ. ಏನು ಅಂತ ಹೇಳಿದ್ರೆ, ವಕ್ಫ್ ಕಾಯ್ದೆಗೆ ತಂದಿರುವ ತಿದ್ದುಪಡಿ ಬಹಳ ದುರುದ್ದೇಶದಿಂದ ಕೂಡಿದೆ. ಇದರಲ್ಲಿ ಪುರೋಹಿತಶಾಹಿಗಳು ಮತ್ತು ರಾಜಕೀಯ ಲಾಭಕ್ಕೋಸ್ಕರ ಪುರೋಹಿತಶಾಹಿಗಳ ಸೂತ್ರದಂತೆ ಆಡ್ತಾ ಇರುವಂತಹ ಬಿಜೆಪಿಯ ಬಹುಮುಖ್ಯವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಅಧಿಕಾರದ ದಾಹಕ್ಕೋಸ್ಕರ ಈ ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಗಿದೆ. ಇದರೊಳಗೆ ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಇದೆ. ಅಲ್ಲಿ ಹೇಗೆ ರಾಜಕೀಯದ ದುರುದ್ದೇಶ ಇದೆಯೋ, ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂತಹ ಜಾತಿ ಜನಗಣತಿ ಸಮೀಕ್ಷೆಯ ಬಗೆಗೆ ವಿರೋಧಗಳಿದೆಯಲ್ಲ, ಅದರಲ್ಲೂ ಕೂಡ ರಾಜಕೀಯ ದುರುದ್ದೇಶಗಳೇ ಇದೆ. ಇಲ್ಲಿಯೂ ಕೂಡ ಪುರೋಹಿತಶಾಹಿ ಅಥವಾ ಈಗ ಈ ಸಮುದಾಯಗಳ ಒಳಗಡೆ ಕೇವಲ ರಾಜಕೀಯದ ಉದ್ದೇಶಕ್ಕೋಸ್ಕರ ಸಮುದಾಯದ ಹೆಸರುಗಳನ್ನ ಬಳಸ್ಕೊಂಡು ಅಧಿಕಾರಕ್ಕೋಸ್ಕರನೇ ಉಳ್ಕೊಂಡಿದ್ದಾರಲ್ಲ, ಅವ್ರಿಗೆ ಈ ಜಾತಿ ಜನಗಣತಿ ಸಮೀಕ್ಷೆ ಪತ್ಯ ಆಗ್ತಾ ಇಲ್ಲ. ಹಾಗಾಗಿ ಭಾರತದ ಮತ್ತು ಈ ಕರ್ನಾಟಕದ ಎಲ್ಲ ಅಹಿಂದ ವರ್ಗಗಳ ಜನರು ಮತ್ತು ಪುರೋಹಿತಶಾಹಿಯನ್ನು ವಿರೋಧಿಸುವವರು ಎಲ್ಲ ಭಾರತೀಯತೆಯನ್ನು ಪ್ರೀತಿಸುವ ಎಲ್ಲರೂ ಕೂಡ ವಕ್ಫ್ ಕಾಯ್ದೆಯನ್ನ ವಿರೋಧಿಸಬೇಕಾಗಿದೆ. ಯಾಕಂದ್ರೆ ವಕ್ಫ್ ಕಾಯ್ದೆಯ ಒಳಗಡೆ ಭಾರತೀಯತೆಯನ್ನು ಛಿದ್ರಗೊಳಿಸುವ, ಒಡೆದು ಹಾಕುವಂತ ಒಂದು ದುರುದ್ದೇಶದ ಕಾನೂನು ಅಡಗಿದೆ. ಇದನ್ನೇ ಹಿಡನ್ ಅಜೆಂಡಾ ಅಂತ ಹೇಳೋದು. ಅದಕ್ಕೋಸ್ಕರ ಮೇ 3ನೇ ತಾರೀಕು ಈದ್ಗಾ ಮೈದಾನದಲ್ಲಿ ನಡೆಯುವ ವಕ್ಫ್ ವಿರುದ್ಧದ ಹೋರಾಟದ ಬಹಳ ದೊಡ್ಡ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿ ವಕ್ಫ್ ಅನ್ನ ವಿರೋಧಿಸಬೇಕು. ಆ ಮೂಲಕ ಭಾರತದ ಸಾರ್ವಭೌಮತೆಯನ್ನ ಉಳಿಸ್ಕೋಬೇಕು. ಭಾರತದ ಸಾರ್ವಭೌಮತೆ ಇರೋದೇ ಎಲ್ಲ ಸಮುದಾಯಗಳ ಜನರು ಒಟ್ಟಾಗಿ ಭಾರತೀಯರಾಗಿ ಬದುಕಿದಾಗ ಮಾತ್ರ. ಅದಕ್ಕೆ ಈ ವಕ್ಫ್ ಕಾಯ್ದೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ, ಅಡ್ಡಿ ಮಾಡುತ್ತೆ. ಅದರಿಂದ ನಾವೆಲ್ಲರೂ ಒಟ್ಟಾಗಿ ಈ ವಕ್ಫ್ ಕಾಯ್ದೆಯನ್ನ ವಿರೋಧಿಸೋಣ, ಎಲ್ಲರೂ ಕೈ ಜೋಡಿಸೋಣ, ಭಾರತೀಯತೆಯನ್ನು ಎತ್ತಿ ಹಿಡಿಯೋಣ, ಭಾರತೀಯರಾಗಿ ಉಳಿಯೋಣ. ನಾನು ಉಗ್ರ ನರಸಿಂಹೇಗೌಡ ಅಂತ ಸರ್ವೋದಯ ಕರ್ನಾಟಕ ಮತ್ತು ಜನಾಂದೋಲನಗಳ ಮಹಾಮೈತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಿರೇಮಠರ ಜೊತೆಗೆ ಇಲ್ಲ ನಾನು. ನಮಸ್ಕಾರ. ಈ ಒಂದು ಸಭೆಯ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ವಕ್ಫ್ ಕಾಯ್ದೆಗೆ ಏನು ತಿದ್ದುಪಡಿಯನ್ನ ತರುವಂತ ಹುನ್ನಾರ ನಡೀತಾ ಇದೆ, ಅದನ್ನ ವಿರೋಧಿಸುವ ಸಲುವಾಗಿ ಮತ್ತು ಪಹಲ್ಗಾಮ್ನಲ್ಲಿ ಆದಂತಹ ಒಂದು ದುರ್ಘಟನೆ ಏನಿದೆ ಅದನ್ನ ವಿರೋಧಿಸುವ ಸಲುವಾಗಿ ಇವತ್ತಿನ ಒಂದು ಸಭೆಯನ್ನ ನಾವು ಈ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಭಾಗವಹಿಸಿದ್ದಾರೆ ಮತ್ತು ಮೇ 3ನೇ ತಾರೀಕು ಮೈಸೂರಿನಲ್ಲಿ ಈ ಎರಡು ಕಾರಣಕ್ಕಾಗಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಲಿದೆ. ಯಾಕೆ ಈ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿದ್ರೆ, ಈ ವಕ್ಫ್ ಕಾಯ್ದೆ ಕೇವಲ ಒಂದು ಜನಾಂಗಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ ಸೇರುವಂತಹ ಒಂದು ತಿದ್ದುಪಡಿ ಅಲ್ಲ. ಇಂತಹ ಕಾನೂನುಗಳನ್ನ ಏನು ಕೇಂದ್ರ ಸರ್ಕಾರ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಇದು ಇಡೀ ಸಮಾಜದ ಮೇಲೆ, ಈ ದೇಶದ ಎಲ್ಲ ಧರ್ಮದ ಜನದ ಮೇಲೆ ನಡೀತಾ ಇರತಕ್ಕಂತಹ ಒಂದು ಬಹಳ ಖಂಡಿತವಾಗಿಯೂ ಇದನ್ನ ನಾವು ವಿರೋಧಿಸಲೇಬೇಕಾದಂತಹ ಒಂದು ಘಟನೆಯಾಗಿದೆ. ಇದು ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ. ಇವರು ಯಾರ್ಯಾರು ಇವರಿಗೆ ಬೇಡವಾಗಿದ್ದಾರೋ ಅವರೆಲ್ಲರ ವಿರುದ್ಧ ಒಂದೊಂದಾಗಿ ಇಂತಹ ಕಾಯ್ದೆಗಳನ್ನ ತರುವಂತಹ ಹುನ್ನಾರವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ಕೊಳ್ತಾ ಬರ್ತಾ ಇದೆ. ಈ ಪಟ್ಟಿ ಬಹಳ ಉದ್ದವಾಗಿದೆ. ನಾಳೆ ಇನ್ಯಾರನ್ನ ಇವರು ವಿರೋಧಿಸ್ತಾರೆ, ಇನ್ಯಾವ ಕಾಯ್ದೆಯನ್ನ ವಿರೋಧಿಸ್ತಾರೆ, ಈ ದೇಶದ ಇನ್ಯಾವುದೋ ಜನಾಂಗದ ವಿರುದ್ಧ ಇವರು ಕೆಲಸವನ್ನ ಮಾಡೋದಕ್ಕೆ ಹೊರಡ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇದು ಕೇವಲ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥದ್ದಲ್ಲ, ಇದು ಈ ಭಾರತದ ಎಲ್ಲಾ ಧರ್ಮದವರಿಗೆ ಸೇರಿರ್ತಕ್ಕಂತಹ ಒಂದು ಹೋರಾಟ ಆಗಿದೆ. ಆ ಕಾರಣಕ್ಕಾಗಿ ಈ 3ನೇ ತಾರೀಕು ನಾವು ಕೇಂದ್ರ ಸರ್ಕಾರದ ಈ ದುರಾಡಳಿತವನ್ನ ವಿರೋಧಿಸಕ್ಕೋಸ್ಕರ ಸೇರ್ಕೊಳ್ತಾ ಇದ್ದೇವೆ.
ಹಾಗಾಗಿ ಈ ಒಂದು ಸಭೆಯನ್ನ ಇವತ್ತು ಕರೆಯಲಾಗಿದೆ. ಇದು ತಿಲಕ್ ನಗರದಲ್ಲಿ ಈದ್ಗಾ ಮೈದಾನದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ. ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಜನ, ಎಲ್ಲಾ ಧರ್ಮದ ಜನರು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದನ್ನ ಯಶಸ್ವಿಗೊಳಿಸಬೇಕಾಗಿದೆ ಮತ್ತು ಈ ಕೂಗು ಸುಪ್ರೀಂ ಕೋರ್ಟ್ ತನಕ ಮುಟ್ಟಬೇಕಾಗಿದೆ. ಸುಪ್ರೀಂ ಕೋರ್ಟಿನ ತೀರ್ಮಾನ ಈ ಎಲ್ಲಾ ಸಮಾಜದ ಪರವಾಗಿ ಇರ್ಬೇಕಾಗತ್ತೆ ಅಂತ ಹೇಳಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಸವಿತಾ ಪಾಮಲ್ಲೇಶ್ ಅಂತ ಹೇಳಿ. ತಿಲಕ್ ನಗರದ ಈದ್ಗಾ ಮೈದಾನದಲ್ಲಿ ವಕ್ಫ್ ಕಾಯ್ದೆಯ ವಿರುದ್ಧ ಕೇಂದ್ರ ಸರ್ಕಾರ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತೇಳಿ ಒಂದು ಬಹಳ ಬೃಹತ್ ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ಸುಮಾರು 50,000 ಜನ, ಎಲ್ಲ ಅಹಿಂದ ಸಮುದಾಯಗಳ ಜನ, ಇದು ಬರೀ ಮುಸ್ಲಿಂ ಸಮುದಾಯಗಳು ಮಾತ್ರ ಅಲ್ಲ, ಎಲ್ಲಾ ಸಮುದಾಯದ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲಾ ಸಮುದಾಯದ ಜನಗಳು ಒಟ್ಟಾಗಿ ಸೇರಿ ಕೇಂದ್ರ ಸರ್ಕಾರ ವಿರುದ್ಧ ಆ ವಕ್ಫ್ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಪ್ರತಿಭಟನಾ ಧರಣಿಯನ್ನ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಸಭೆಯಲ್ಲೂ ಕೂಡ, ಪೂರ್ವಭಾವಿ ಸಭೆಯಲ್ಲೂ ಕೂಡ ನಮ್ಮ ಎಲ್ಲಾ ಹಿಂದುಳಿದ ಸಮುದಾಯದವರು, ದಲಿತ ಸಮುದಾಯದವರು, ಅಲ್ಪಸಂಖ್ಯಾತ ಸಮುದಾಯದ ಎಲ್ಲಾ ಮುಖಂಡರುಗಳು ಭಾಗವಹಿಸಿದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮ ಸರ್ವೋದಯದ ಪಕ್ಷದ ಮುಖಂಡರಾದಂತ ಉಗ್ರ ಸಿದ್ದೇಗೌಡರು, ನಮ್ಮ ಜಿಲ್ಲಾ ಉಪಹಾರ ಸಂಘದ ಅಧ್ಯಕ್ಷ ಅಂತ ಯೋಗೇಶ್ ಉಪ್ಪಾರು, ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಅಂತ ರವಿನಂದನ್, ನಮ್ಮ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕಂದಳ್ಳಿ ನಾರಾಯಣ್ ಅವರು, ಪ್ರಗತಿಪರ ಚಿಂತಕರಾದಂತ ಸವಿತಾ ಪಾಮಲ್ಲೇಶ್ ಅವರು, ಮತ್ತೆ ಮಸಾದುಲ್ಲಾ ಅವರು, ಎಲ್ಲ ನಮ್ಮ ಕಲೀಂ ಅವರು, ಮತ್ತೆ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿಯ ನಾರಾಯಣಪ್ಪನವರು, ಭಗವಾಡಿ ನಾರಾಯಣಪ್ಪನವರು, ರಂಗಸ್ವಾಮಿ ಅವರು, ಮತ್ತು ಸೋಹೇಲ್ ಅವರು, ಬಹಳಷ್ಟು ಇತರ ಪ್ರಗತಿಪರ ಚಿಂತಕರುಗಳು, ಮುಖಂಡರುಗಳು ದೊಡ್ಡ ಮಟ್ಟದಲ್ಲಿ ಒಂದು ಬಹಳ ವೈಚಾರಿಕ ಸಭೆ ಆಗುತ್ತೆ ಕೂಡ ಇದು. ಇಲ್ಲಿ ಬಹಳ ಪ್ರಮುಖವಾಗಿ ಏನು ಧರ್ಮದ ಹೆಸರಿನಲ್ಲಿ ಇವತ್ತು ಬಿಜೆಪಿ RSS ರಾಜಕಾರಣ ಮಾಡ್ತಾ ಇದೆ, ಅದು ವಿರುದ್ಧ ಜನರನ್ನ ಜಾಗೃತಿಗೊಳಿಸುವಂತದ್ದು. ವಕ್ಫ್ ಕತ್ತೆ ಜಾತಿ ಜನಗಣತಿ ವರದಿ ಏನು ವಿರೋಧಿಸ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ RSS, ಅದ್ರ ವಿರುದ್ಧ ಜನಜಾಗೃತಿಗೊಳಿಸುವಂತದ್ದು. ಮತ್ತು ಇವತ್ತು ವಕ್ಫ್ ಜೊತೆಗೆ ಜಾತಿ ಜನಗಣತಿ ವರದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿ ಕೂಡ ಅದ್ರ ಜಾರಿಯಾಗೋದ್ರಿಂದ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಕೂಡ ಹೆಚ್ಚಾಗ್ತದೆ. ಮೀಸಲಾತಿನ ಮರುವರ್ಗೀಕರಣ ಮಾಡುವಂತ ಕೆಲಸ ಆಗಿದೆ, ಅದರಿಂದ ಅದನ್ನ ವಿರೋಧಿಸ್ತಾ ಇದ್ದಾರೆ ಅವರು. ಅದನ್ನ ಬರೀ ಜನಸಂಖ್ಯೆಯ ಮೇಲೆ ಅದನ್ನ ಅಪಪ್ರಚಾರ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ರೀತಿಯ ಕಾಯ್ದೆಗಳನ್ನ ತರೋದ್ರ ಮೂಲಕ ಶೋಷಿತ ಸಮುದಾಯಗಳನ್ನ ಒಡೆದು ಆಳುವಂತ ಕೆಲಸವನ್ನ ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು RSS ಮಾಡ್ತಾ ಇದೆ. ಅವರ ಹುನ್ನಾರದ ವಿರುದ್ಧ ಈ ಒಂದು ದೊಡ್ಡ ಸಭೆ ಯಶಸ್ವಿ ಆಗ್ತದೆ, ಜಾಗೃತಿ ಆಗ್ತದೆ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾರ್ಡ್ ಜಿಲ್ಲಾ ಪ್ರಧಾನ ಸಂಚಾಲಕರು ಏನು ಇವತ್ತು ತೆಗೆದುಕೊಂಡ ನಿರ್ಣಯಕ್ಕೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ 3ನೇ ತಾರೀಕು ನಡೀತಕ್ಕಂಥ ವಕ್ಫ್ ಮಂಡಳಿಯ ಒಂದು ತೀರ್ಪಿನ ತಿದ್ದುಪಡಿಯ ವಿರುದ್ಧ ಏನು ಹೋರಾಟ ಇದೆಯಾ, ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಮತ್ತು ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸಬೇಕು ಅಂತೇಳಿ ಇವತ್ತು ಈಗಾಗಲೇ ಜನಜಾಗೃತಿಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇವೆ. ನ್ಯಾಯಾಲಯದ ತೀರ್ಪಿನ ಮುನ್ನ ಈ ಒಂದು ವಕ್ಫ್ ಮಂಡಳಿಯ ಒಂದು ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸಬೇಕು ಅಂತ ಯಾಕೆ ಅನ್ಕೋತಾ ಇದೀವಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯದ ಬಗ್ಗೆನೂ ನಮಗೆ ಬಹಳ ಅಪನಂಬಿಕೆ ಉಂಟಾಗಿದೆ. ನ್ಯಾಯಾಲಯಗಳು ಸಂಪೂರ್ಣವಾಗಿ ಮಲಿನಗೊಂಡು ಅಲ್ಲೂ ಸಹ ಕೋಮುವಾದ ನ್ಯಾಯಾಲಯವನ್ನು ಸಹ ಬಿಟ್ಟಿಲ್ಲ. ಇತ್ತೀಚೆಗೆ ನಡೆದಂತ ಅನೇಕ ಪ್ರಕರಣಗಳನ್ನ ನಾವು ನೋಡಿದಾಗ ಜಾತಿ ಮತ್ತು ಧರ್ಮದ ಪರವಾಗಿ ತೀರ್ಪನ್ನ ನೀಡ್ತಕ್ಕಂಥ ನ್ಯಾಯಾಲಯಗಳನ್ನು ನೋಡಿರೋದ್ರಿಂದ ಅದಕ್ಕೂ ಮುನ್ನ ನಾವು ಆ ನ್ಯಾಯಾಲಯದ ಗಮನಕ್ಕೆ ಹೋಗ್ಲಿ ಅಂತ ಈ ಒಂದು ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಬೃಹತ್ ಪ್ರತಿಭಟನೆಗೆ ನಮ್ಮೆಲ್ಲರ ಸಹಕಾರದೊತ್ತಿಗೆ ಎಲ್ಲಾ ಪ್ರಗತಿಪರರು, ಚಿಂತಕರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕರೆಯನ್ನ ಕೊಡ್ತಾ ಇದ್ದೀನಿ. ಜೈ ಭೀಮ್.